ನನ್ನ ಹೆಸರು ಶೀಲಾ ಅಂತ, ಮೈಸೂರಿಂದ ಬರ್ತಾ ಇದ್ದೀನಿ. ನಾನು ಇದನ್ನ ಟಿವಿಲಿ ಮತ್ತೆ ಮೊಬೈಲಲ್ಲಿ ಎಲ್ಲ ನೋಡಿದ್ದೆ, ಹಂಗಾಗಿ ಇಲ್ಲಿ ಬರಬೇಕು ಅಂತ ಅನ್ನಿಸ್ತು. ಅದಕ್ಕೆ ತುಂಬ ದಿನದಿಂದ ಪ್ರಯತ್ನ ಪಡ್ತಾ ಇದ್ದೆ, ಆಗಿರಲಿಲ್ಲ. ಈಗ ಪ್ರಯತ್ನ ಕೂಡ ಐತೆ, ಅದಕ್ಕೆ ಬಂದೆ. ಬಂದ ತಕ್ಷಣ ಇಲ್ಲಿ ಹೇಗೆ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಅಲ್ಲಿ ಹೇಳಿದ್ರು ಇಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿ ಅಂತ. ಅಲ್ಲಿಗೆ ಹೋದೆ, ಅಲ್ಲಿ ಪುರೋಹಿತರಿದ್ರು. ಅವ್ರು ಫಸ್ಟು ನಿಮ್ಮ ಕಷ್ಟ ಏನು ಅಂತ ಕೇಳಿದ್ರು. ಅವಾಗ ಹೇಳ್ದೆ ನನ್ನ ಕಷ್ಟ ಏನು, ಹೇಗೆ, ಏನಿಗೆ ಬಂದಿದ್ದೀನಿ ಅಂತ. ಹೌದಾ, ಅದಕ್ಕಾದ್ರೆ ನೀವು ಈ ಥರ ಮಾಡಬೇಕು ಅಂತ ಹೇಳಿದ್ರು ಅವರು. ಮನೆಯದು ನಾವು ಎಷ್ಟು ಕಿಲೋಮೀಟ್ರ್, 100 ಕಿಲೋಮೀಟ್ರ್ ಒಳಗಡೆ ಇದ್ರೆ ಒಂದೇ ಕಾಯಿ, ವಾರ ವಾರ ಬಂದು ಇಲ್ಲೇ ಕಟ್ಟಬೇಕು. 100 ಕಿಲೋಮೀಟ್ರಿಂದ ಹಿಂದಕ್ಕಿದ್ರೆ 2 ಕಾಯಿ ಕೊಡ್ತಾರೆ. ಒಂದು ಮನೇಲೇ ಪೂಜೆ ಮಾಡೋದು, ಒಂದು ಇಲ್ಲಿ ಕಟ್ಬಿಟ್ಟು 7ನೇ ವಾರಕ್ಕೆ ಮತ್ತೆ ಬರಬೇಕು, ಮತ್ತೆ ಸಂಕಲ್ಪ ಮಾಡಬೇಕು. ಮತ್ತೆ 14ನೇ ವಾರಕ್ಕೆ ಬಂದು ಮತ್ತೆ ಸಂಕಲ್ಪ ಮಾಡಬೇಕು. ಮತ್ತು 21ನೇ ವಾರಕ್ಕೆ ಬಂದು ಸಂಕಲ್ಪ ಮಾಡಿ ನಮ್ಮ ಏನು ಅನ್ಕೊಂಡಿದೀವಿ ಅದೆಲ್ಲ ಒಳ್ಳೇದಾದ್ರೆ ಬಂದು ಸಂಕಲ್ಪ ಮಾಡಿ ಹೋಮ ಮಾಡಿಸ್ಬಿಟ್ಟು ಹೋಗಿ ಅಂತ ಹೇಳಿದ್ದಾರೆ. ನಂಗೆ ಇಲ್ಲಿ ಬಂದ ತಕ್ಷಣ ಫೀಲ್ ಆಯಿತು, ನಾನು ಏನು ಕಷ್ಟ ಅಂತ ಬಂದಿದ್ದೀನಿ ಅದು ಬಗೆಹರಿಯುತ್ತೆ ಅಂತ ನಾನು ಅನ್ಕೊಂಡೇ ಬಂದಿದ್ದೀನಿ. ಅದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. पादपाथोजमाध्याय भूयोऽपि भूयो भयात् पाहि भो श्रीराघवेन्द्राय 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 पाहि प्रभो उग्रं पिशाचादिकं द्रावयित्वाशु सौख्यं जनानां करोषीश भो श्रीराघवेन्द्राय 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 पाहि प्रभो ऊर्जत्कृपापूरपाथो निधेमंशुतुष्टोऽनुगृह्णासि भक्तान् विभो श्रीराघवेन्द्राय 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 पाहि प्रभो ऋजोत्तमप्राणपादार्चनप्राप्तमाहात्म्यसम्पूर्णसिद्धेश भो श्रीराघवेन्द्राय 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 पाहि प्रभो ऋभुस्वभावाप्तभक्तेष्टकल्पद्रुरूपेश भूपादिवन्द्यप्रभो श्रीराघवेन्द्राय 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 पाहि प्रभो ऋद्धं यशस्ते विभाति प्रकृष्टं प्रपन्नार्तिहन्तर्महोदारभो श्रीराघवेन्द्राय 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 पाहि प्रभो तृप्तातिभक्तौघकाम्यार्थदातर्भवाम्भोधिपारङ्गतप्राज्ञभो श्रीराघवेन्द्राय 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 पाहि प्रभो एकान्तभक्ताय माकान्तपादाब्ज उच्चाय लोके नमस्ते विभो श्रीराघवेन्द्राय 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 पाहि प्रभो ऐश्वर्यभूमन्महाभाग्यदायिन् परेशाञ्च कृत्यादिनाशिन् प्रभो श्रीराघवेन्द्राय 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 पाहि प्रभो ओङ्कारवाच्यार्थभावेन भावेन लब्धोदय श्रीकयोगीश भो श्रीराघवेन्द्राय 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 पाहि प्रभो पौर्वानलप्रख्यदुर्वादिदावानलैः सर्वतन्त्रस्वतन्त्रेश भो श्रीराघवेन्द्राय 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 पाहि प्रभो अम्भोजसम्भूतमुख्यामराराध्य भूनाथ भक्तेश भावग्नभो श्रीराघवेन्द्राय 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 पाहि प्रभो अस्तङ्गतानेकमायादिवादेश विद्योतिताशेष वेदान्तभो श्रीराघवेन्द्राय 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 पाहि प्रभो काम्यार्थदानाय बद्धादराशेष लोकाय सेवानुसक्ताय भो
श्रीराघवेन्द्रार्य 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 पाहि प्रभो खद्योतसारेषु प्रत्यर्थिसार्थेषु मध्याह्नमार्ताण्डबिम्बाभभो श्रीराघवेन्द्रार्य 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 पाहि प्रभो गर्विष्ठगर्वाम्बुशोषार्यमात्युग्रनम्राम्बुधैर्यामिनीनाथ भो श्रीराघवेन्द्रार्य 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 पाहि प्रभो घोरामयध्वान्तविध्वंसनोद्दामदेदीप्यमानार्कबिम्बाभभो श्रीराघवेन्द्रार्य 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 ನನ್ನ ಹೆಸರು ಮಹೇಶ್ ಅಂತ. ನಮ್ಮ ಮನೆಯವರ ಹೆಸರು ಪವಿತ್ರ. ನಾವು ರಾಮನಗರದ ಪಕ್ಕ ಒಂದು ಅಂಕನಹಳ್ಳಿಯಿಂದ ಬಂದಿದ್ದೀವಿ. ನಮ್ಗೆ ಹಿಂಗೆ ಯೂಟ್ಯೂಬ್ನ ನೋಡಿಕೊಂಡು ಈ ಹೊನ್ನಾವರ ರಾಘವೇಂದ್ರ ಮಠಕ್ಕೆ ಬರಬೇಕು ಅಂತ ಬಂದ್ವಿ. ಗುರುಗಳನ್ನ ನಾವು ಏನು ಮಾಡಬೇಕು ಅಂತ ಕೇಳಿದಾಗ ನಮ್ಮನ್ನೆಲ್ಲ ಕಷ್ಟ ಸುಖ ನಮ್ಗೆ ಕೇಳಿದ್ರು. ಇಲ್ಲಪ್ಪ, ನೀವು ಒಂದು 21 ವಾರ ನೀವು ಮಾಡಿ, 18 ವಾರ ನೀವು ಶ್ರೀಮತಿಯವ್ರು ಮಾಡಲಿ. ನೀವೇನು ಪಾಪ ಪುಣ್ಯ ಮಾಡಿದೀವಿ ಎಲ್ಲ 18 ವಾರ ನಿಮ್ಮ ಮನೆಯವರು, ನೀವು 21 ವಾರದಲ್ಲಿ ನಿಮ್ಮ ಇಷ್ಟಾರ್ಥನ ಭಗವಂತ ಈಡೇರಿಸ್ತಾರೆ ಅಂತ ಹೇಳಿದ್ದಾರೆ. ನಾವೊಂದು 6-7 ವಾರ ಆಗಿತ್ತು. ನಮ್ಗೆ ಅರ್ಧಕ್ಕೆ ನಮಗೆ ಭಗವಂತ ಈಡೇರಿಸಿದ್ದಾರೆ. ನಮಗೆ ತುಂಬಾ ಖುಷಿ ಆಗುತ್ತೆ. ಅದ ನಂತರ ಗುರುಗಳು ವಿದ್ಯಾಭ್ಯಾಸಕ್ಕೆ ಕೇಳಿದ್ವಿ. ನಮ್ಮ ಮಕ್ಕಳು ವಿದ್ಯಾಭ್ಯಾಸನೂ ಮಾಡ್ತಾ ಇದ್ದಾರೆ. 18 ವಾರ 21 ವಾರ ಆದ್ಮೇಲೆ ಹೋಮ ಮಾಡಿಸಿ ಅಂತ ಹೇಳಿದ್ರಿ. ಹೋಮ ಮಾಡಿಸಿದೀವಿ. ನಮ್ಮ ವ್ಯವಹಾರ ಮತ್ತೆ ನನ್ನ ಮಕ್ಕಳು ವಿದ್ಯಾಭ್ಯಾಸ ಎಲ್ಲ ರಾಯರು ಕೃಪೆ ಕೊಟ್ಟಿದ್ದಾರೆ. ಮತ್ತೆ ಅರ್ಧ ಬಗೆಹರಿದೆ ನೋಡಿ. ದೇವ್ರ ಮೇಲೆ ನಂಬಿಕೆ ಇಡಬೇಕು. ಒಂದು ದೇವರು, ನಾವು ಪ್ರಯತ್ನ ಪಡಬೇಕು. ಭಗವಂತ ಫಲ ಕೊಡ್ತಾರೆ. ಭಗವಂತ ಕೊಡ್ತಾರೆ ಅಂತ ಅಂದ್ಬಿಟ್ಟು ನಾವು ಕಾಯಿ ಕಟ್ಬಿಟ್ಟು ಸುಮ್ಮನೆ ಪೂಜೆ ಮಾಡ್ಬಿಟ್ಟು ಹೊಂಟೋಗ್ಬಿಟ್ಟು ಮನೇಲಿ ಮನಿಗೆ ಹೋಗ್ಬಿಟ್ರೆ ಏನು ಬರಲ್ಲ. ನಾವು ಪ್ರಯತ್ನ ಪಟ್ಟಿದ್ರೆ ಗುರು ರಾಘವೇಂದ್ರ ಸ್ವಾಮಿ ಖಂಡಿತ ಇದ್ದಾರೆ. 21 ವಾರ ನಮ್ದು, ನಮ್ಮ ಶ್ರೀಮತಿಯವ್ರದ್ದು 18 ವಾರ. ಅದೇ ಓಂ ಏನಕ್ಕೆ ಅಂದ್ರೆ ನಮ್ದು ಎಲ್ಲ 21 ವಾರ 18 ಕಸಕಾರ ಈಡೇರ್ಲಿ ಅಂತ ನಾವೇನ್ ಅನ್ಕೊಂಡು ನಮ್ಮ ಸಂಕಲ್ಪಗಳನ್ನೆಲ್ಲ ದೇವರು ಒಳ್ಳೇದ್ ಮಾಡ್ಲಿ ಅಂತ ನಾವು ಹೋಮ ಮಾಡಿಸಿದೀವಿ. ನಮ್ಗೆ ನಮ್ಮ